ಸರ್ ಅದು ಹೆಂಗೆ ಪ್ರಚಾರ ಮಾಡ್ತಾರೋ ಗೊತ್ತಿಲ್ಲ. ಇದು ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ದೇವೇಗೌಡರನ್ನ ಇಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು JDS ನವರೇ ಆಗಲಿ ಕಾಂಗ್ರೆಸ್ನವರೇ ಆಗಲಿ ನಾವು ಯಾರು ಕರೆದಿದ್ದೀರಾ? ನಾವು ರಾಷ್ಟ್ರೀಯ ನಾಯಕರು ಚುನಾವಣೆ ಸಂದರ್ಭ ನಾವೇನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀವಿ. ಅವ್ರು ಸುಮ್ಮನೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. 47 ಜನ ಕಾಂಗ್ರೆಸ್ ಶಾಸಕರಿದ್ದಂಥದ್ದು, ನಾವೆಲ್ಲರೂ ಕೂಡ ಮಾನಸಿಕವಾಗಿ ಅವತ್ತು ಸಂಸದರಿದ್ದಂಥದ್ದು, ನಾವೆಲ್ಲರೂ ಕೂಡ ನಮಗೆ ಕೊನೆಯವರೆಗೂ ನಾನು ಅವತ್ತು ಮಂತ್ರಿ ಆಗಿದ್ದೆ. ಕೊನೆ 26ನೇ ತಾರೀಕು ನಾಮಿನೇಷನ್ ಸಲ್ಲಿಸಿದ್ರು ಅವರು. 23ವರೆಗೂ 24ವರೆಗೂ ನನಗೇ ಗೊತ್ತಿಲ್ಲ, ನಾನೊಬ್ಬ ಆ ಪಕ್ಷದ ಮಂತ್ರಿ ಆಗಿದ್ದಂಥದ್ದು ನನಗೆ ಗೊತ್ತಿಲ್ಲ, ಯಾರು ಇಲ್ಲಿ ಕ್ಯಾಂಡಿಡೇಟ್ ಅಂತ ನನಗೆ ಗೊತ್ತಿಲ್ಲ. ನಾವು ಮಾನಸಿಕವಾಗಿ ಅವತ್ತು ರೆಡಿ ಆಗಿದ್ದಂಥದ್ದು, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮುದ್ದನ್ಮೇಗೌಡರು ಸಿಟ್ಟಿಂಗ್ MP ಇದ್ದಾರೆ, ಅವ್ರಿಗೆ ಕೊಡ್ತಾರೆ, ನಾವು ಅವ್ರಿಗೆ ಮಾಡಬೇಕಾಗುತ್ತೆ ಅಂತ ನಾವು ರೆಡಿ ಇದ್ದು. ನಮಗೆ ಹೇಳಿರ್ತಕ್ಕಂಥದ್ದು 25ನೇ ತಾರೀಕು ಫೋನ್ ಮಾಡಿ ನಾಳೆಗೆ ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ, ಎಲ್ಲ ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿರ್ತಕ್ಕಂಥದ್ದು. ಇವರು ಲೋಕಸಭೆಗೆ ಇಲ್ಲಿ ನಿಂತ್ಕೊಳ್ಳೋದೇ ಆದರೆ ಮೊದಲೇ 15 ದಿವಸ ಮೊದಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ಕರೆದು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಕರೆದು, ಮುದ್ದನ್ಮೇಗೌಡರನ್ನು ಕರೆದು ವಿಶ್ವಾಸಕ್ಕೆ ಕರೆದು ಬನ್ನಿ ನೀವು ಹಿಂಗೆ ಆಗಿದೆ, ಬದಲಾದ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಕೇಂದ್ರ ವರಿಷ್ಠರು ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿ ಹೋಗೋಣ ಅಂತ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ಕರೀರಿ, ದೇವೇಗೌಡರನ್ನೇ ಕರೀರಿ. ಇಲ್ಲ ಅವ್ರಿಗೆ ಕೃಷ್ಣಪ್ಪ ಮಾತಾಡ್ತಾರಲ್ಲ, ಹಿಂದಿರಲ್ಲ ಮುಂದಿರಲ್ಲ, ಸುಮ್ಮ ಬಗಳ್ಕಂತದ್ದು, ಅವ್ರಿಗೇನು ಬಾಯಿಗೆ ತಡನೇ ಇಲ್ಲ. ಏನು ಸುಮ್ಮನೆ ಒಂದು ಹೇಳೋದು, ಎಲೆಕ್ಷನ್ ಟೈಮಲ್ಲಿ ಯಾರು ಕುಂಡ್ರಿಸಿ ಮಾತಾಡಿದ್ದಂಥವ್ರು ಯಾರು? ಇಲ್ಲಿಗೆ ಗೌಡ್ರನ್ನ ಕರೆದಿದ್ದಂಥವ್ರು ಯಾರು? ದೇವೇಗೌಡರನ್ನ ಸೋಲಿಸಿದ್ರು, ದೇವೇಗೌಡರು ಬಂದು ನಾನೇ ಕರೆದಿದ್ದೀನಿ ದೇವೇಗೌಡರನ್ನ, ಬನ್ನಿ ರಾಜಣ್ಣವ್ರ ಮನೆಗೆ ಹೋಗೋಣ ಅಂತ. ಒಂದು ದಿವಸ ಮಠಕ್ಕೆ ಹೊರಟು, 3 ಗಂಟೆಗೆ ಮಠದ್ದು ಕಾರ್ಯಕ್ರಮ ಫಿಕ್ಸ್ ಆಯಿತು. ನಾನು ಸುಧಾಕರ್ ಲಾಲು, ಸುರೇಶ್ ಬಾಬು, ಆಮೇಲೆ ಕಾಂತರಾಜು ಎಲ್ಲರೂ ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಲ್ಲಿ, ಏನಾರು ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ. ನಾನು ರಾಜಣ್ಣ ಹಿಂದಿನ ದಿವಸ ನಾನು ಕ್ಲಬ್ಬಲ್ಲಿದ್ದರು, ರಾಜಣ್ಣವ್ರ ಹತ್ರ ಹೋಗಿ ದೇವೇಗೌಡರನ್ನ ಕರ್ಕೊಂಬರ್ತೀನಿ ಟೀಗೆ, ನೀವೇನಾದರೂ ಮಾಡಲೇಬೇಕು ರಾಜಣ್ಣವ್ರೆ ಅಂತ ಹೇಳ್ಬಿಟ್ಟು ನಾನು ಸುಮಾರು 10-15 ಸಾರಿ ಅವ್ರಿಗೆ ಫೋನ್ ಹಾಕಿದೆ. ಆಮೇಲೆ ಅವರು ಕ್ಲಬ್ಬಲ್ಲಿ ಅವ್ರೆ ನಾನು ಫೋನ್ ಎತ್ತಲಿಲ್ಲ, ಕ್ಲಬ್ಬಲ್ಲಿ ಅವ್ರೆ ಅಂತಂದರು, ಕ್ಲಬ್ಗೆ ಹೋಗಿ ಮಾತಾಡಿದ್ದೀನಿ. ಆಯಿತು, 3 ಗಂಟೆಗೆ ಮನೇಲಿ ಇರ್ತೀನಿ, ಕರ್ಕೊಂಬರಪ್ಪ, 4 ಗಂಟೆಗೆ ಕರ್ಕೊಂಬರ್ತೀನಿ, ಇದೆ 4 ಗಂಟೆಗೆ ಕರ್ಕೊಂಬ ಅಂತ ಅಂದರು. ನಾನು ದೇವೇಗೌಡರು ಕಾರಾಗೆ ಕೂತ್ಕೊಂಡು ನಾವು ಮಠಕ್ಕೆ ಹೋದೋ. ಸ್ವಾಮೀಜಿಯವರು ಮೀಟ್ ಮಾಡಿ 3:30-4 ಗಂಟೆಗೆ ಮಠದಿಂದ ಹೊರಟು ಬಂದು ನಾನು ಹೇಳ್ತಲೇ ಇದ್ದರೆ, ಅಪ್ಪಾಜಿ ರಾಜಣ್ಣ ಮನೆಗೆ ನಡ್ರಿ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿ ಹೋಗಲಿಲ್ಲ. ಹೋಗಿ ಇವರು ಯಾರು ಸತ್ತೋಗ್ಬಿಟ್ರಲ್ಲ ಅವರು, ಎನ್ ಆರ್ ಜಗದೀಶ್ ಮನೆಗೆ ಹೋದರು. ನಾನು ಅಲ್ಲೂ ಹಠ ಮಾಡಿದ್ದೀನಿ, ಸರ್ ನೀವು ಒಂದು ಸ್ವಲ್ಪನಾದ್ರೂ ನಮ್ಮ ಮಾತು ತಗೊಳ್ಳಿ, ಬನ್ನಿ ಹೋಗೋಣ ಅವ್ರ ಮನೆಗೆ, ಟೀಗೆ ಅರೇಂಜ್ ಮಾಡಿಸಿದ್ದೀನಿ, ಒಂದು ಕಪ್ ಟೀ ಕುಡ್ಕೊಂಬಂದ್ಬಿಟ್ಟು ಮಿಕ್ಕಿದ್ದು ನಾವು ಮಾಡ್ಕೊತೀವಿ ಅಂತ ಹೇಳಿದ್ದೀವಿ. ಇಷ್ಟೆಲ್ಲ ಹೇಳಿದ್ರೆ ಅವ್ರ ಮನೆಗೆ ಕಾಲೇ ಇಕ್ಕಲಿಲ್ಲ. ಯಾರ ಸ್ವಾಭಿಮಾನ ಇರ್ತಕ್ಕಂಥವ್ರು ಕರೀಲಿಲ್ಲ ಅಂತಂದರೆ ಅಟ್ಲೀಸ್ಟು ಯಾರು ಅವ್ರಿಗೆ ಕೆಲಸ ಮಾಡ್ತಾರೆ? ಮುದ್ದನ್ಮೇಗೌಡರಿಗೆ ನಾನು, ಕಾಂತಿ, ಲಾಲು ಎಲ್ಲ ಹೋಗಿದ್ದೀವಿ, ಮುದ್ದನ್ಮೇಗೌಡ್ರ ಮನೆಗೆ ಹೋಗಿದ್ವಿ. ಫೋನಾಗ ಒಂದು ಮಾತಾಡಿ ಅಂತಂದ್ರು, ನೀನೇ ಮಾತಾಡ್ಕೊಂಬರಪ್ಪ ಅಂದರು. ಫೋನಾಗ ಮಾತಾಡಲಿಲ್ಲ, ಕೇಳಿ ಮುದ್ದನ್ಮೇಗೌಡರು ಇಲ್ಲೇ ಅವರು. ನಾನು ಯಾವ ದೇವ್ರ ಮುಂದೆ ಇದನ್ನು ಪ್ರಮಾಣ ಮಾಡುವಂದ್ರೂ ಮಾಡ್ತೀನಿ. ನಾನು ಯಾವತ್ತೂ ಸುಳ್ಳು ಇನ್ನೊಂದು ಹೇಳ್ಕೊಂಡು ರಾಜಕಾರಣ ಮಾಡ್ತಕ್ಕಂಥವ್ನು ಅಲ್ಲ. ಅವರು ಚುನಾವಣೆ ಬಂತು ಅಂತ ಹೇಳ್ಬಿಟ್ಟು ಹೆಂಗೆ ಬೇಕು ಯಾರ್ಯಾರ ಮೇಲೆ ಹೆಂಗೆಂಗೋ ಹೇಳ್ಕೊಂಡು ಹೋಗೋದು ಎಷ್ಟು ಸಮಂಜಸವಾಗಿರುತ್ತೆ? ಯಾರು ಹೇಳಿರೋರು ಮುದ್ದನ್ಮೇಗೌಡರು ಸೋಲಿಸಿರು ಅಂತ? ಆಯಿತು, ಮುದ್ದನ್ಮೇಗೌಡ್ರನ್ನ ಕರೆದಿರೋರು ಯಾರು? ನಾನೊಬ್ಬ ಕ್ಯಾಂಡಿಡೇಟು. ಇವತ್ತು ಈಗ ನಾನೇ ಹೇಳ್ತಾ ಇದ್ದೀನಿ, ನಾನೇ ಫೋನ್ ಹಾಕ್ತಾ ಇದ್ದೀನಿ, ಇವ್ನಿಗೆ ಹೇಳ್ತಾ ಇದ್ದೀನಿ, ಇವ್ನು ನಮ್ಮ ಸಂಬಂಧ, ಇವನಿಗೆ ಮಾಡಪ್ಪ ಅಂತ ಹೇಳಿದ್ದೀನಿ. ನನಗೆ ಮಾಡಿಲ್ಲ, ಮುದ್ದನ್ಮೇಗೌಡರಿಗೆ ಮಾಡಪ್ಪ ಅಂತ ಹೇಳಿದ್ದೀನಿ. ಆ ಥರ ಇಡೀ ಕ್ಷೇತ್ರದಾಗ ಒಂದು 150-200 ಫೋನ್ ಹಾಕಿದ್ದೀನಿ ನಾನು. ನನಗೆ ಮಾಡಲಿಲ್ಲ, ಆಯಿತು ಮುದ್ದನ್ಮೇಗೌಡರಿಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಧ್ಯೇಯ ಏನಿರುತ್ತೆ, ಚುನಾವಣೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಾವು ಏನಾದರೂ ಮಾಡಿ ಈ ಚುನಾವಣೆ ಗೆಲ್ಲಬೇಕು, ನಾವು ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ನಮಗಿರುತ್ತೆ. ಆ ಕಳಕಳಿ ದೇವೇಗೌಡರಿಗೆ ಇಲ್ಲ ಅಂತಂದರೆ, ದೇವೇಗೌಡರು ಎಲೆಕ್ಷನ್ ನಿಂತ್ಕೊಂಡು ಇದೇ ಇವ್ರ ಮಗ ಮಂಜು ಮನೆಗೆ ಹೋಗ್ತಾರೆ, ಇನ್ನೊಬ್ಬರ ಮನೆಗೆ ಹೋಗ್ತಾರೆ, ಇರ್ತಕ್ಕಂಥವ್ರ ಮನೆಗೆಲ್ಲ ಹಾಸನದಲ್ಲಿ ಹೋಗ್ತಾರೆ. ರೇವಣ್ಣ ಅವ್ರು ಪ್ರತಿಯೊಬ್ಬರು ಮನೆಗೆ ಹೋಗಿದ್ದಾರೆ, ಈ ಸಿದ್ದರಾಮಣ್ಣ ಮನೆಗೆ ಬಂದು ಖಾಲಿ ಬೀಳ್ತಾರೆ. ಇವ್ರು ಅಟ್ಲೀಸ್ಟ್ ಬಂದು ಟೀ ಕುಡ್ಕೊಂಡು ಹೋಗಿ ಅಂತ ಅಂದ್ರೆ ದೇವೇಗೌಡರು ಬರಲಿಲ್ಲ ಅಂತಂದರೆ, ಅಟ್ಲೀಸ್ಟ್ ಆಯಿತು, ಮುದ್ದನ್ಮೇಗೌಡರು ಫೋನಾಗೆ ಮಾತಾಡೋವಷ್ಟು ಸೌಜನ್ಯ ಇಲ್ಲ ಅಂದರೆ ಗೌಡ್ರಿಗೆ, ಮುದ್ದನ್ಮೇಗೌಡರು ಸೋಲಿಸಿರು ಅಂತ ಮುದ್ದನ್ಮೇಗೌಡ ಸೋಲಿಸ್ತಾ ಅಂತ ಹೆಂಗೆ ಹೇಳ್ತಾರೆ?